ಈಗ ನಮ್ಮ ಕನ್ನಡ ಕಲಿ ಪ್ರತಿಯೊಂದು ಶಾಖೆಯಲ್ಲೂ ಎಷ್ಟೊಂದು ತಂದೆ ತಾಯಿಗಳು ಶಿಕ್ಷಕರಾಗಿ ತಮ್ಮ ಮಕ್ಕಳಿಗಲ್ಲದೆ ಬೇರೆ ಮಕ್ಕಳಿಗೂ ಸಹ ಕನ್ನಡದ ಅಭ್ಯಾಸವನ್ನು ಮಾಡಿಕೊಡ್ತಾ ಬಂದಿದ್ದಾರೆ. ಅವರನ್ನೆಲ್ಲ ನಾವು ಇಂದು ಗುರುತಿಸಲು ಇಷ್ಟಪಡುತ್ತೇವೆ. ಹಾಗಾಗಿ ಕನ್ನಡ ಕಲಿ ಅರ್ವೈನ್, ಕನ್ನಡ ಕಲಿ ಸರಿಟೋಸ್ ಮತ್ತು ಕನ್ನಡ ಕಲಿ ಕಡಿಮೆ, ಈ ಮೂರು ಕನ್ನಡ ಕಲಿ ಶಾಖೆಗಳಿಂದ ಎಲ್ಲ. ಸೊ ಹಾಗಾದರೆ ನಾವು ಒಂದೊಂದು ಶಾಖೆಯನ್ನು ಬೇರೆ ಬೇರೆಯಾಗಿ ಕರೀತೇವೆ, ಯಾಕೆಂದರೆ ವೇದಿಕೆ ಸ್ವಲ್ಪ ಸಣ್ಣದಿದೆ. ಹಾಗಾಗಿ ಮೊದಲನೇದಾಗಿ ನಾವು ಕನ್ನಡ ಕಲಿ ಕಡಿಮೆಯ ಶಿಕ್ಷಕರನ್ನು ಹಾಗೂ ಅವರ ಕಾರ್ಯಕ್ರಮ ಪ್ರಯೋಜಕರನ್ನು ವೇದಿಕೆ ಆಹ್ವಾನಿಸಲು ಇಷ್ಟಪಡುತ್ತೇನೆ. ಶಿವಗೌಡರ್, ನಿಮ್ಮ ತಂಡದವರೆಲ್ಲ ಬರಬೇಕಾಗಿ ಹಾಗೆಯೇ ಕನ್ನಡ ಕಲಿ ಕಡಿಮೆ ಇಂದು 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಅದರ ಪರವಾಗಿ ಶಿವಗೌಡರು ಒಂದೆರಡು ಮಾತನ್ನು ಹೇಳಲು ಬಯಸುತ್ತಾರೆ. ದಯವಿಟ್ಟು ವ್ಯಾಲಿ ಕನ್ನಡ ಕಲಿಯ ಎಲ್ಲ ಸಂಚಾಲಕರು ಹಾಗೂ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ಮೈತ್ರಿ ಆಂಟಿ ದಯವಿಟ್ಟು ಬನ್ನಿ. ನಮ್ಮ ವ್ಯಾಲಿ ಕನ್ನಡ ಕಲಿಯಲ್ಲಿ ಸುಮಾರು 40 ಜನ ಮಕ್ಕಳಿದ್ದಾರೆ. ಅದರಲ್ಲಿ 10 ಜನ ಅಪ್ಪ ಅಮ್ಮಂದರು ಶಿಕ್ಷಕರು, ಇನ್ನು 10 ಜನ ಮಕ್ಕಳು ಶಿಕ್ಷಕರಿದ್ದಾರೆ. ಅವರೆಲ್ಲ ಪ್ರವೀಣ ಮಟ್ಟವನ್ನು ತಲುಪಿ ಈಗ ಮಕ್ಕಳಿಗೆ ಪಾಠ ಮಾಡ್ತಾರೆ. ಹಾಗಾದರೆ ಪಾಠ ಕೇಳೋರು ಎಷ್ಟು ಜನ ಇರ್ಬೋದು? ಒಂದು 20 ಜನ ಇರ್ಬೋದು ಅಷ್ಟೇ. ಪ್ರಶಾಂತ್ ಅವರಿಗೆ ಬರ್ತೀನಿ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಮಠದ. ನಾನು ಕಣಿವೆ ಕನ್ನಡ ಕಲಿಯ ಶಾಖೆಯ ಸಂಚಾಲಕ. ನಮ್ಮ ಶಾಖೆಯಲ್ಲಿ 40 ಜನ ಮಕ್ಕಳಿದ್ದಾರೆ. ನಾವು 2 ವಾರಕ್ಕೆ ಒಮ್ಮೆ ಭಾನುವಾರ ಸಿಮಿ ವ್ಯಾಲಿ ಲೈಬ್ರರಿಯಲ್ಲಿ ಕನ್ನಡ ಕಲಿ ಶಾಲೆಯನ್ನು ನಡೆಸ್ತೇವೆ. ಶಾಲೆಯ ಸಮಯ 2 ರಿಂದ 4 ಗಂಟೆ, 4 ರಿಂದ ತಿಂಡಿಗಳೊಂದಿಗೆ ಮುಗಿಸುತ್ತೇವೆ. ಶಾಲೆಯ ಹಣಕಾಸಿನ ವ್ಯವಸ್ಥೆಯನ್ನು ರೇಖಾ ಹೆಗಡೆ ಅವರು ನೋಡ್ಕೊಳ್ತಾರೆ ಮತ್ತು ತಿಂಡಿಗಳ ವ್ಯವಸ್ಥೆಯನ್ನು ನಿತಾ ಕಿಂಕರವರು ನೋಡ್ಕೊಳ್ತಾರೆ. ಇದು ನಮ್ಮ ಶಾಖೆಯ ಚಿಕ್ಕ ಪರಿಚಯ. ಇದು ವ್ಯಾಲಿ ಕನ್ನಡ ಕಲಿ ಶುರುವಾಗಿ ಆರಂಭವಾಗಿ ಸುಮಾರು 10 ವರ್ಷಗಳಾಯಿತು. ಅದರ ಬಗ್ಗೆ ಮೈಥಿಲಿ ರಾಮಕೃಷ್ಣ ಅವರಿಗೆ ಒಂದೆರಡು ಮಾತಾಡಲಿಕ್ಕೆ. ನಮಸ್ಕಾರ. ಇವತ್ತು ಅರವೈನವರು ನಮ್ಮನ್ನೆಲ್ಲ ಕರೆದು ಉಪಚರಿಸಿ ಆಹ್ವಾನಿಸಿ ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ತುಂಬ ಸಂತೋಷ. ನಮ್ಮ ಕನ್ನಡ ಕಲಿ ಮತ್ತೆ ಇನ್ನೂ ಒಂದು ಸರ್ತಿ ನಡೀತಾ ಇದೆ. ನಮ್ಮದು ಕನ್ನಡ ಕಲಿ ಶುರುವಾಗಿ 10 ವರ್ಷ ಆಯಿತು. ನಾವು ಶುರು ಮಾಡಿದ್ದು ಫೆಬ್ರವರಿ 10, 2003ರಲ್ಲಿ. ಆವಾಗ ಇದನ್ನೆಲ್ಲ 8 ಮಕ್ಕಳು, ಅದರಲ್ಲಿ 3 ಜನ ನಮ್ಮ ಮಕ್ಕಳೇ ಆಗಿದ್ದರು. ಆದರೆ ಅವರು ಪ್ರತಿಭಾ ಹೇಳಿದಂಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಶುರು ಮಾಡ್ತೀವಿ. ಕನ್ನಡ ತುಂಬ ಚಿಕ್ಕವನಾಗಿದ್ದಾಗ 2-3 ವರ್ಷದ ಮಗು ಪೂರ್ತಿ ಮಾತು ಚೆನ್ನಾಗಿ ಆಡ್ತಾ ಇಲ್ಲ, ಅದು ಕೂಡ ಬರ್ತಾ ಇಲ್ಲ ಕ್ಲಾಸ್ಗೆ. ಅದಕ್ಕೆ ಅವರ ಅಪ್ಪ ಅಮ್ಮನಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲಿಂದ ಈಗಲೂ ಇರೋದು ಆ ಸ್ಟೂಡೆಂಟ್ಸ್ ಪೈಕಿ ಮಾಯಾ ಇವತ್ತು ಬರ್ತಾಳೆ ಕ್ಲಾಸ್ಗೆ, ಅಮೂಲ್ಯ, ಆಮೇಲೆ ಮಾಯಾ ಅಕ್ಕ ಮೇಘನಾ ಇರ್ತಾನೆ, ಅವಳು ಗ್ರ್ಯಾಜುಯೇಟ್ ಆಗ್ತಾಳೆ ಹೈಸ್ಕೂಲಿಂದ. ಅರಿಂಜೆ ಆಮೇಲೆ ಚೇತನ್ ಅವರೆಲ್ಲ ಆಗಲೇ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮುಂದೆ ಅವರೆಲ್ಲ ಕಾಲೇಜ್ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ ಅಂತಂದರೆ ನಾವು ಸಣ್ಣದಾಗಿ ಶುರು ಮಾಡಿದ್ವಿ. ಅವ್ರು ಹೇಳ್ದಂಗೆ ಹಲ್ಲು ಬರೋವಾಗ ಹೇಗೆ ಏನೇನು ಅಷ್ಟು ಹಾಗೆ ನಾವು ಬೆಳೆದ್ವಿ. ಕಷ್ಟಪಟ್ಟು ಸ್ವಲ್ಪ ಒದ್ದಾಡ್ಕೊಂಡು 3 ವರ್ಷ ಆಗೋ ಹೊತ್ತಿಗೆ ಸವಿತಾ ಬಂದರು ನನ್ನ ಜೊತೆಗೆ ಮಾಡಿಕೊಂಡು. ಅವ್ರು ಬಂದಮೇಲೆ ಭಾಳ ಈಸಿ ಆಯಿತು ಸ್ವಲ್ಪ ಕೆಲಸ ಮಾಡೋಕ್ಕೆ. ನಾವು ಮೊದಲು ಒಂದು ಸಣ್ಣ ಜಾಗದಲ್ಲಿ ಮಾಡ್ತಾಯಿದ್ವಿ. ವರ್ಮಾ ಅಂತ ಒಬ್ಬರಿದ್ದರು, ಅವ್ರು ನಮ್ಗೆ ತುಂಬ ಸಹಾಯ ಮಾಡಿದ್ರು. ಆಮೇಲಿಂದ ಕೃಷ್ಣ ದೇವಾಲಯದಲ್ಲಿ ಮಾಡ್ತಾಯಿದ್ವಿ. ಅದೇ ಜ್ಞಾನಮೂರ್ತಿ ಭಟ್ ಅವರು ನಮಗೆ ತುಂಬ ಸಹಕರಿಸಿ ಬಹಳ ಸಹಾಯ ಮಾಡಿದ್ರು. ಅಲ್ಲಿಗೂ ನಮ್ಮದು ಚಾಲ್ತಿ ಜಾಸ್ತಿ ಆಯಿತು. ಅದಕ್ಕೆ ಕೊನೆಗೆ ನಾವು ಆಮೇಲಿಂದ ಲೈಬ್ರರಿನಲ್ಲಿ ಈಗ ರೂಮ್ ರೆಂಟ್ ಮಾಡಿಕೊಂಡು ಆವಾಗಿಂದ ಮಾಡ್ತಾಯಿದ್ವಿ. ಇನ್ನೊಂದೇನಪ್ಪ ಅಂದರೆ 2008ರಿಂದ ಶಿವು ಪೂರ್ತಿ ಜವಾಬ್ದಾರಿ ವಹಿಸ್ಕೊಂಡ್ರು. ಅವರಿಂದ ನೂತನ ಮಾದರಿಗಳನ್ನೆಲ್ಲ ಅಳವಡಿಸ್ಕೊಂಡು ನಮ್ಮ ಕನ್ನಡ ಕಲಿ ಇನ್ನೂ ಭಾಳ ಚೆನ್ನಾಗಿ ಮುಂದುವರಿತು. ಅವರ ಜೊತೆಗೆ ಇನ್ನೂ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂದರೆ ಜಗದೀಶ್, ವೀಣಾ, ಆರತಿ, ಸವಿತಾ, ಅಶ್ವಿನಿ, ವಿನುತಾ, ನಯನ
ಇವರೆಲ್ಲರೂ ಇರೋದ್ರಿಂದ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಪ್ರೋತ್ಸಾಹ, ಅವರ ಸಹಾಯ, ಅದರಿಂದ ಮಾತ್ರ ನಾವು ಏನು ಮಾಡಿಸೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ನಮ್ಮ ಕನ್ನಡ ಕಲಿ ಪೇರೆಂಟ್ಸ್ ವಿಷಯವಾಗಿ ತುಂಬ ಹೆಮ್ಮೆ ಆಗುತ್ತೆ. ಕನ್ನಡ ಕಲಿಸಿ, ಕನ್ನಡ ಬಳಸಿ, ಕನ್ನಡ ಸೇವೆ ಸಲ್ಲಿಸಿ. ಥ್ಯಾಂಕ್ ಯು. ಆಗಲೇ ಹೇಳಿದಾಗೆ ರೇಖಾ ಮತ್ತು ಅನಿತಾ ಹಾಗೂ ಪ್ರಶಾಂತ್ ತುಂಬ ಚೆನ್ನಾಗಿ ಕನ್ನಡ ಕ್ಲಾಸ್ ನಡೆಯೋದಕ್ಕೆ ವ್ಯವಸ್ಥೆ ಮಾಡಿ ಪ್ರತಿದಿನವೂ ಮಕ್ಕಳು ಪಾಠ ಆದಮೇಲೆ ಅಲ್ಲಿ ತಿಂಡಿ ಇರಲೇಬೇಕು, ಯಾರು ನಾನೇ ತೊಗೊಂಡ್ಬರ್ತೀನಿ ಅಂತ ಅನಿತಾ ವ್ಯವಸ್ಥೆ ಮಾಡ್ತಾರೆ. ಕೇಳೋದಕ್ಕೆ ಸಂಕೋಚ, $50 ಹೆಂಗೆ ಕಷ್ಟಪಟ್ಟು ಏನೇನೋ ಮಾಡಿ ಅದನ್ನು ಕೇಳಿ $50 ಇಸ್ಕೊಳಂತ ನಮ್ಮ ರೇಖಾ ಹೆಗಡೆ ಅವರು. ಈಗ ಸಣ್ಣ ಒಂದು ಶಿಕ್ಷಕರ ಪರಿಚಯ. ಈಗ ಈ ವರ್ಷ ನಾನು ಎಲ್ಲರೂ ಪಾಠ ಮಾಡಿದ್ದಾರೆ, ಎಲ್ಲರೂ ಒಂದು ಕಾಲದಲ್ಲಿ ಭಾಳ ಮುಖ್ಯವಾಗಿ ಪಾಠ ಮಾಡಿದ್ರು. ಈಗ ಒಂದು ಸಣ್ಣ ಪರಿಚಯ ಮಾಡಿದ್ದೀನಿ. ಈ ವರ್ಷ ಮಾತ್ರ ಭಾಳ ವಿನುತಾ ಹೆಗಡೆ ಅವರು, ವಿನುತಾ ಭಟ್ ಹೆಗಡೆ ಭಟ್ ಒಂದೇ ಸಾರಿ ವಿನುತಾ ಭಟ್ ಅವರು ಮುಂದೆ ಬಂದು ತುಂಬ ಜವಾಬ್ದಾರಿಯಿಂದ ತಗೊಂಡು ಭಾಳ ಚೆನ್ನಾಗಿ ಕನ್ನಡ ಮಾಡ್ತಾ ಇದ್ದಾರೆ. ಸೊ ನಾನೇನು ಏನು ಮಾಡ್ತಾ ಇದ್ದೀನೋ ಅದರಲ್ಲೇ ಒಂದು ಕಾಲುಭಾಗ ಆದರೆ ನೋಡ್ತಾ ಇದ್ದೀನಿ ಅವರಲ್ಲಿ. ಈಗ ಮತ್ತೆ ಪುಷ್ಪ ನನ್ನ ಹೆಂಡತಿ, ಅವಳು ಸಹಿತ ಅವಳಿಗೂ ಸಿಕ್ಕಾಪಟ್ಟೆ ಕನ್ನಡ ಅಭಿಮಾನ ಬಂದು ಈಗ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂತ ನಾನೇ ಹೇಳಿಲ್ಲ, ಆದರೂ ಬಂದು ಪಾಠ ಮಾಡ್ತಾಳೆ. ಆಮೇಲೆ ನೈನಾ ಈಗ ಈ ವರ್ಷ ಶುರು ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅಂತ. ಸೊ ಇವ್ರು ಮೂರು ಸಹಿತ ಮಳೆ ಬರಲಿ, ಗಾಳಿ ಇರಲಿ, ಬಿಸಿಲು ಬೀಳಲಿ, ಸುಂಡ್ರ ಗಾಳಿ ಇರಲಿ, ಏನೇ ಚಂಡಮಾರುತ ಬರಲಿ, ಕನ್ನಡ ಕ್ಲಾಸಿಗೆ ಬರ್ತಾರೆ, ಪಾಠ ಮಾಡ್ತಾರೆ. ಇನ್ನು ಉಳಿದಂತೆ ಭಾಳ ಜನ ಮಕ್ಕಳು ಹೈಸ್ಕೂಲಲ್ಲಿದ್ದಾರೆ ಅಥವಾ ಇನ್ನೊಂದೇನೋ ಅದು ಇದು ಅಂತ ಸ್ವಲ್ಪ ಕಷ್ಟ ಆಗ್ತಿದೆ ಕನ್ನಡ ಕ್ಲಾಸಿಗೆ ಬರೋದಕ್ಕೆ. ಆದರೆ ಅವರೆಲ್ಲ ಬಂದ್ಬಿಟ್ಟು ನಮಗೆ ಪಾಠ ಮಾಡ್ತಾ ಇದ್ದಾರೆ. ವೀಣಾ ಒಳಬ, ಸವಿತಾ ಎಬ್ಬಾರ್, ಹಾಗೂ ಆರತಿ ಶ್ರೀನಿವಾಸ್, ಸವಿತಾ ರಮೇಶ್, ಪುಷ್ಪಾ ಗೌಡರ್, ನಯನಾ ಶರ್ಮಾ, ದತ್ತ ಶರ್ಮಾ, ಪ್ರಶಾಂತ್ ಮಠದ ಹಾಗೂ ಜಗದೀಶ್ ಬೆಳಗಾವ್. ನಮ್ಮನ್ನು ನೋಡಿ ಚಪ್ಪಾಳೆ ತಡೆದಕ್ಕೆ ಧನ್ಯವಾದಗಳು. ಕನ್ನಡ ಕಲಿ ಕಣಿವೆಯ ಅಧ್ಯಾಪಕರಿಗೆ, ಅಧ್ಯಾಪಕಿಯರಿಗೆ ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ಈ ಬಂದು ಅಧ್ಯಾಪಕರಿಗೆ ಹೂವನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆಯೇ ಈಗ ಮುಂದೆ ಕನ್ನಡ ಕಲಿ ಸರಿಟೋ ಶಾಖೆಯ ಅಧ್ಯಾಪಕರನ್ನು, ಅಧ್ಯಾಪಕಿಯರನ್ನು ಹಾಗೂ ಕಾರ್ಯಕ್ರಮದ ಪ್ರಯೋಜಕರನ್ನು ನಾವು ವೇದಿಕೆ ಮೇಲೆ ಆಮಂತ್ರಿಸುತ್ತಾ ಇದ್ದೇವೆ. ದಯಮಾಡಿ ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಬರಬೇಕಾಗಿ ಕೋರುತ್ತೇವೆ. ವಿಷಯ ಅಲ್ಲಿ ಹಿಂದ್ಗಡೆ ಗೋಡೆ ಮೇಲೆ ಎಲ್ಲ ಮಕ್ಕಳು ತಮ್ಮ ಹೆಸರು ಬರೆದು ಅಂಟಿಸಾಯ್ತಾ. ಇಫ್ ಯು ಹ್ಯಾವ್ ಡನ್ ಸೊ ಚೀಟಿ ತಗೊಂಡಾದ್ಮೇಲೆ ನಿಮ್ಮ ಹೆಸರನ್ನ ಆ ಕನ್ನಡದಲ್ಲಿ ಬರ್ಬಿಟ್ಟು ಹಚ್ಚಿ, ಆಯ್ತಾ? ಜಸ್ಟ್ ಎ ರಿಮೈಂಡರ್. ಸೊ ವಿ ಹ್ಯಾವ್ ಅ ಪಿಕ್ಚರ್ ಆಫ್ ಆಲ್ ಆಫ್ ದಟ್. ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಕಲಿ ಸೆರಿಟೋಸ್ ತುಂಬ ಚಿಕ್ಕದು ಮತ್ತು ಚೊಕ್ಕದು. 2001ರಲ್ಲಿ ಸನಾತನ ದೇವಸ್ಥಾನದಲ್ಲಿ ನಮ್ಮದು ಕನ್ನಡ ಕಲಿ ಶುರುವಾಯಿತು ಸೆರಿಟೋಸಲ್ಲಿ. ಅದಾದ ನಂತರ ಎಲ್ಲರ ಮನೆಗಳಲ್ಲೂ ನಡೆಸ್ತಾ ಕೊನೆಗೆ ಇವಾಗ ಲೈಬ್ರರಿನಲ್ಲಿ, ಸೆರಿಟೋಸ್ ಲೈಬ್ರರಿನಲ್ಲಿ ಶುರು ಮಾಡಿದ್ವಿ. ನಮ್ಮ ಹೆಮ್ಮೆ ವಿಷಯ ಏನಂತಂದರೆ ಎಲ್ಲ ಮಕ್ಕಳು ಬಹಳ ಉತ್ಸಾಹದಿಂದ ತರಗತಿಗೆ ಬರ್ತಾ ಇದ್ದಾರೆ. ಈ ದಿನದ ಹಿರಿಯ ಮಕ್ಕಳ ಕಾರ್ಯಕ್ರಮನ ಅವರೇ ನಿರ್ದೇಶಿಸಿ ಸಂಯೋಜಿಸಿದ್ದಾರೆ. ಇದಾದ ನಂತರ ನೀವು ನೋಡಿ ಎಷ್ಟು ದೊಡ್ಡದಾಗಿ ಕನ್ನಡದಲ್ಲಿ ಬೆಳೀತಿದ್ದಾರೆ ಅಂತ ಯೋಚಿಸ್ಬೋದು.
ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದ ಎಲ್ಲ ಪೋಷಕರಿಗೂ ಮತ್ತು ಉಪಾಧ್ಯಾಯರಿಗೂ ಧನ್ಯವಾದಗಳು. ಈ ಶಾಖೆಯ 13 ವರ್ಷದಿಂದ ನಡೀತಾ ಇರೋ ಕುಟುಂಬದ ಸದಸ್ಯರು ಮತ್ತು ಉಪಾಧ್ಯಾಯರ ವಿವರ ಹೀಗಿದೆ. ಅಕಸ್ಮಾತ್ ನಾನು ಯಾರಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಮೊದಲು ಶುರುವಾಗಿದ್ದ ಅಧ್ಯಾಪಕರ ವಿಶ್ವೇಶ್ವರ ದೀಕ್ಷಿತ್, ಆರ್ತಿ ಮಗಂಟಿ, ಸಬಿತಾ ಹೆಬ್ಬಾರ್, ರಜನಿ ಶಾಂತಾರಾಮ್, ಸುಷ್ಮಾ ಶಾಂತರಾಜ್, ಶಲ್ವಾ ಕೃಷ್ಣಮೂರ್ತಿ, ಗುರುಪ್ರಸಾದ್ ಪೂರ್ಣಿಮಾ ಮತ್ತು ಹೇಮಾ ಸತೀಶ್. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಕಲಿ ಸೆರಿಟೋಸ್ ಮಕ್ಕಳಿಗೂ ಮತ್ತು ಪೋಷಕರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಲ್ಪ್ ಮಾಡಿದ ಪೇರೆಂಟ್ಸ್ ಹೆಸರು ಗುರುಪ್ರಸಾದ್ ಅವರು ಹೇಳ್ತಾರೆ. ನಮಸ್ಕಾರ. ಎಲ್ಲ ಬಾರಿನೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಹಾಯ ಮಾಡೋರು ಸೆರಿಟೋಸ್ನಲ್ಲಿ ರೇಖಾ, ವೀಣಾ ಕೆದಿಲ, ಪೂರ್ಣಿಮಾ, ಭಾರತಿ, ರವಿಶಂಕರ್, ರಮೇಶ್ ಮತ್ತು ಇತರ ಪೋಷಕರು. ಧನ್ಯವಾದಗಳು. ಕನ್ನಡ ಕಲಿ ಸರಿಟೋ ಶಾಖೆಯ ಅಧ್ಯಾಪಕರು ಮತ್ತು ಅಧ್ಯಾಪಕಿಯರಿಗೆ ನಮ್ಮ ಅಭಿನಂದನೆಗಳು. ಹಾಗೆಯೇ ಕೊನೆಯದಾಗಿ ಕನ್ನಡ ಕಲಿ ಅರ್ವೈನ್ ಶಾಖೆಯ ಎಲ್ಲ ಅಧ್ಯಾಪಕರನ್ನು, ಅಧ್ಯಾಪಕಿಯರನ್ನು ಹಾಗೂ ಕಾರ್ಯಕ್ರಮದ ಪ್ರಯೋಜಕರನ್ನು ನಾವು ವೇದಿಕೆ ಮೇಲೆ ಆಮಂತ್ರಿಸುತ್ತಾ ಇದ್ದೇವೆ. ದಯಮಾಡಿ ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಎಲ್ರಿಗೂ ಊಟ ಆಯ್ತಾ? ಹೇಗಿತ್ತು? ಓಕೆ. ಕನ್ನಡ ಕಲಿಯುವ ವಿಶ್ ದೀಕ್ಷಿತ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಪಾಪ್ಯುಲರ್ ಡಿಮಾಂಡ್. ಶ್ರೀನಿ ಆಲ್ಸೋ. ಕನ್ನಡ ಕಲಿಯುವ ನಾವು ಪ್ರತಿ ತಿಂಗಳು 2ನೇ ಮತ್ತು 4ನೇ ಭಾನುವಾರ ನಡೆಸ್ತೀವಿ. ಫಸ್ಟ್ ಅರ್ಧ ಗಂಟೆ ನಾವು ಲ್ಯಾಂಗ್ವೇಜ್ ಥ್ರೂ ಮ್ಯೂಸಿಕ್ ಅಂದ್ಕೊಂಡು ಹಾಡು ಹೇಳಿ ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದೀವಿ. ಆಮೇಲೆ 1 ಅವರ್ ಯೂಶುವಲ್ ರೀಡಿಂಗ್, ರೈಟಿಂಗ್ ಅಂತದ್ದು. ಈ ವರ್ಷ ನಮ್ಮ ಶಾಲೆಯಲ್ಲಿ 55 ಮಕ್ಕಳಿದ್ದಾರೆ. ವರ್ಷ ಹೆಚ್ಚಾಗಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು 4 ಫ್ಯಾಮಿಲೀಸ್ ಹೊಸ ಮಕ್ಕಳು ಸೇರೋರು ಬಂದಿದ್ದಾರೆ. ವೆಲ್ಕಮ್ ಆನ್ ಬೋರ್ಡ್. ಸೊ ಇದು ತುಂಬ ಖುಷಿಯಾದ ವಿಷಯ ನಮಗೆ. ಚಿಕ್ಕ ಮಕ್ಕಳು ಬಂದು ಫ್ರೆಶ್ ಬ್ಲಡ್, ಟೀಚರ್ಸ್ ಆರ್ ಗೆಟಿಂಗ್ ಫ್ರೆಶ್ ಐಡಿಯಾಸ್ ಎಲ್ಲ. ಬಟ್ ಫ್ರೆಶ್ ವಿಕ್ಟಿಮ್ಸ್ ಅಲ್ಲ. ಬಟ್ ಅದ್ರ ಜೊತೆ ನಮ್ಮ ಗ್ರೋಯಿಂಗ್ ಪೇನ್ಸು ಇದೆ. ಏನಂದರೆ ವರ್ಷ ನಾವು ತುಂಬ ಅದರ್ ಆ್ಯಕ್ಟಿವಿಟೀಸ್ ಲೈಕ್ ಅರ್ಬೈನ್ ವಿಲೇಜ್ ಗ್ಲೋಬಲ್ ಫೆಸ್ಟಿವಲ್ ಮತ್ತು KCAದು ಕಾರ್ಯಕ್ರಮ, ನಮ್ಮದು ಡಿಸೆಂಬರ್ ಕೋಲಾಟ, ಸಮ್ಮರಲ್ಲಿ ಪಿಕ್ನಿಕ್ ಎಲ್ಲ ನಡೆಸ್ತೀವಿ. ಹೋದ ವರ್ಷ ಜಸ್ಟ್ ಲೊಜಿಸ್ಟಿಕಲ್ ಇಶ್ಯೂಸ್, ಇಷ್ಟು ಮಕ್ಕಳು ಪೇರೆಂಟ್ಸ್ ಹೇಗೆ ಕೂಡೋದು, ಹೇಗೆ ಸೇರೋದು ಕಷ್ಟ ಆಗಿ ನಾವು ಪಿಕ್ನಿಕ್ ಮತ್ತು ಕೋಲಾಟ ಮಾಡಲಿಲ್ಲ. ಸೊ ಈ ವರ್ಷ ನಮ್ಮ ಗೋಲ್, ವಿ ನೀಡ್ ಟು ಕಮ್ ಬ್ಯಾಕ್ ಇನ್ ಫುಲ್ ಫೋರ್ಸ್. ಸೊ ಅರ್ಬೈನ್ ಪೇರೆಂಟ್ಸ್, ಪ್ಲೀಸ್ ವಾಲಂಟಿಯರ್, ಮೇಕ್ ಇಟ್ ಹ್ಯಾಪನ್. ಓಕೆ. ನಮ್ಮದು 4 ಕ್ಲಾಸಸ್ ಇದೆ ಈಗ. ಸೊ ಜೂನಿಯರ್ ಕ್ಲಾಸ್ ದೀಪಾ ಶ್ರೀನಿವಾಸ ನಡೆಸ್ತಾರೆ. ನಮ್ದು ಅದೆಲ್ಲದಕ್ಕಿಂತ ದೊಡ್ಡ ಕ್ಲಾಸ್, ಚಿಕ್ಕ ಮಕ್ಕಳದು. ಟಫ್ ಜಾಬ್, ಬಟ್ ಇಲ್ಲ ತುಂಬ ಪೇರೆಂಟ್ಸ್ ಹೆಲ್ಪ್ ಮಾಡಿ ದೀಪಾ is able to pull it off very successfully. Thank you, Deepa. Sridhar Rajana, ನಮ್ಮದು ನ್ಯೂಯೆಸ್ಟ್ ಟೀಚರ್. advent, ನಾವು we have started the age of technology. ಅವರು iPad ಎಲ್ಲ ಯೂಸ್ ಮಾಡಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡಿ he teaches the intermediary classes. Thank you.
ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಅವ್ರಿಗೆ ಈ ವರ್ಷ ಪ್ರಮೋಷನ್ ಸಿಕ್ತು. ಶಿ ಯೂಸ್ ಟು ಟೀಚ್ ದ ಜೂನಿಯರ್ ಕ್ಲಾಸಸ್, ಈಗ ಇಂಟರ್ಮೀಡಿಯರಿ ಮತ್ತು ಸೀನಿಯರ್ ಕ್ಲಾಸಸ್ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಗೇನ್ ಜಗನ್ನಾಥ್ ಶಂಕರ್. ನಾಟ್ ಮಚ್ ನೀಡೆಡ್ ಟು ಸೇ, ಸೀನಿಯರ್ ಕ್ಲಾಸಸ್ ಹೇಳ್ಕೊಡ್ತಾ ಇದ್ದಾರೆ 2000 ಇಂದ. ಅವ್ರಿಗೆ ಏನು ಸ್ಪೆಷಾಲಿಟಿ ಅಂದರೆ ನಮ್ಮ ಸೀನಿಯರ್ ಕಿಡ್ಸ್ ಜೊತೆ ಎಷ್ಟು ಬಡಿ ರಿಲೇಷನ್ಶಿಪ್ ಅಂದರೆ, ಪಾಸ್ ಆಗಿ ಗ್ರಾಜುಯೇಟ್ ಆಗಿ ಹೋಗಿ ಸ್ಟೂಡೆಂಟ್ಸ್ ಎಲ್ಲ ವಾಪಸ್ ಬಂದು ಮಾತಾಡ್ತಾರೆ ಅವ್ರ ಹತ್ರ, ಕ್ಯಾನ್ ಯು ಟೀಚರ್ಸ್ ಅಂತ. ಸೊ ಹಿ ಈಸ್ ಏಬಲ್ ಟು ಅಟ್ರಾಕ್ಟ್ ದಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ವಿತ್ ದೆನ್ ನಾವು ಮ್ಯೂಸಿಕ್ ಕ್ಲಾಸ್ ಬಗ್ಗೆ ಹೇಳಿದ್ದೆ, ನಾವು ನಡೆಸ್ತೀವಿ. 2005 ಶುರು ಮಾಡಿದ್ವಿ. ಆ್ಯಂಡ್ ನಮ್ರತಾ ನಾಡೆ ವಾಸ್ ರೆಸ್ಪಾನ್ಸಿಬಲ್. ನಮ್ರತಾ ಈಸ್ ಕಮನ್ಸ್. ಸೊ ಶಿ ಸ್ಟಾರ್ಟೆಡ್ ಇಟ್. ಈಗ ಗೌತಮ್ ಶಿರೂರ್ ಇಸ್ ಕ್ಯಾರಿಂಗ್ ದ ಫ್ಲಾಗ್ bravely onward, 55 children, and Deepa Srinivasa is helping him with that effort. Kashpal Kelsa, imagine the pitch range, octave range of all these kids of different age groups.